questions. Yes. Questions. So, adina iವಾಗ start ಮಾಡೋಣ. How excited are you? Very excited ಯಾಕಂದ್ರೆ ಪ್ರತಿ ಸಲ ನಾವು ನಮ್ಮ ಎದುರಿಗೆ ಕೂತಿರೋ ಸೆಲೆಬ್ರಿಟೀಸ್ ಆಗಿರ್ತೀವಲ್ವಾ Yes. ಇದು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ನಮ್ಗಂದ್ರೆ ಹೇಗೆ ಬರ್ಬೋದು ಅಂತ ಒಂದು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಆಮೇಲೆ ತುಂಬಾ ಕಷ್ಟ ಅನ್ನೋದು ಈ ಕಡೆ ಇದ್ದಾಗ ಗೊತ್ತಾಗುತ್ತೆ ಬಿಕಾಸ್ ನಾವು ಆಪೋಸಿಟ್ ಸೈಡ್ ಅಲ್ಲಿ ಯಾರಾದ್ರೂ ಕೂತಿದ್ದಾಗ ಕೇಳೋದು ತುಂಬಾ ಈಸಿ But actually ನೋಡೋಕೆ ಹೋದ್ರೆ ನಾನು ಅಷ್ಟೊಂದು ಕಷ್ಟವಾಗಿರೋದೆಲ್ಲ ಏನು ಮಾಡ್ಕೊಂಡು ಇಟ್ ಇಸ್ ವೆರಿ ಸ್ಮೂತ್ ವೆರಿ ಸಿಂಪಲ್ ಆಗಿ ಮಾಡ್ಕೊಂಡು ಸೊ ಇದು ಕೆಲವೊಂದು ಸೆಗ್ಮೆಂಟ್ಸ್ ಗಳಿದೆ ಸೊ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಸೆಗ್ಮೆಂಟ್ ರಿಯಾಕ್ಟ್ ಇನ್ ಒನ್ ವರ್ಡ್ ಅಂತ ಟ್ರಾನ್ಸ್ಮಿಟರ್ ಥ್ಯಾಂಕ್ ಯು ಬಿಕಾಸ್ ಆಫ್ ಟ್ರಾನ್ಸ್ಮಿಟರ್ ನಮ್ಮ ಮಾತಿಲ್ಲ ಥ್ಯಾಂಕ್ ಯು ಟ್ರಾನ್ಸ್ಮಿಟರ್ ಓಕೆ ರೋಡ್ ಶೋಸ್ ಸಮಥಿಂಗ್ ನ್ಯೂ ಯಾಕಂದ್ರೆ ಹೊಸ ಜನರನ್ನ ರೀಚ್ ಮಾಡ್ತೀವಿ ನಾವು ರೋಡ್ ಶೋಸ್ಗಳಿಂದ ಎಷ್ಟೋ ಜನ ಅಲ್ಲಿ ನಮ್ಮ ಶೋ ಕೇಳಿದಿರೋರು ಗ್ಯಾದರ್ ಆಗಿ ಇನ್ನೊಂದೇ ಕೇಳೋದು ಸ್ಟಾರ್ಟ್ ಮಾಡ್ತಾರೆ ಸೊ ಇಟ್ಸ್ ನ್ಯೂ ಓಕೆ ಲಾಂಗ್ ಡ್ರೈವ್ ಅಲೋನ್ ಒಬ್ಬನೇ ಹೋಗೋದು ಕಷ್ಟ ಲಾಂಗ್ ಡ್ರೈವ್ ಸೊ ಅಲೋನ್ ಆ್ಯಂಡ್ ಆಸಮ್ ಆಗೋ ಮ್ಯೂಸಿಕ್ ಫಾರ್ ಎಕ್ಸಾಂಪಲ್ ರೀಸೆಂಟ್ ಆಗಿ ನಾನು ಮಳೆ ಬಗ್ಗೆ ಕಾಯ್ದಿದ್ದೀನಿ ನನ್ನ ಡ್ರೈವಿಂಗ್ ಮುಂಗಾರು ಮಳೆ ನನಗೆ ಸರಿಯಾಗಿ ಸಚ್ ಅನ್ ಅಮೇಸಿಂಗ್ ಸಾಂಗ್ ಇಟ್ ಇಸ್ ಲಾಂಗ್ ಡ್ರೈವ್ ಹೋಗ್ತಾ ಮಳೆ ಬರ್ತಾ ಬೇಕು ಲೈಟಾಗಿ ಆ ಹಾಡು ಪ್ಲೇ ಮಾಡಬೇಕಾದ್ರೆ question is correct ಮಾಡ್ತೀನಿ your status is married ಅಲ್ವಾ yes of course and you love to go long way alone ಅಲ್ವಾ ಯಾವಾಗಲೂ ಹಸ್ಬೆಂಡ್ ಜೊತೆ ಅಲ್ಲ ನಾನು ಕೇಳ್ತಾ ಇದ್ದೀನಿ just answer yes or no you're married yes of course yes. happily married and you want to go for long drive alone yes or no ಅಷ್ಟೇನಾ answer ಸೊ ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ ಮಿಕ್ಕಿದ್ದು ಯು ನೋ ಐ ಆಮ್ ಜಸ್ಟ್ ಕನೆಕ್ಟಿಂಗ್ ಯಾವಾಗಾದ್ರೂ ಅನ್ಸಲ್ಲ ಓಕೆ ಸೂಪರ್ ವೆರಿ ಗುಡ್ ಶಿ ಇಸ್ ಹ್ಯಾಪಿಲಿ ಮ್ಯಾರಿಡ್ The next one, caravan. ಇಲ್ಲಿವರೆಗೂ ಒಂದು ಯೂಸ್ ಮಾಡಿಲ್ಲ ಮಾಡಬೇಕಂತಿದ್ದೀರಾ ಇಲ್ಲ ಅದೇ ಅದೊಂದು ಸೆಲೆಬ್ ಸ್ಟೇಟಸ್ನ ಹೊತ್ತು ಬೇರೆಯವ್ರನ್ನ ನಮ್ಮಿಂದ ಏನೋ ದೂರ ಕರ್ಕೊಂಡು ಹೋಗ್ಬಿಡುತ್ತೆ ಸ್ವಲ್ಪ ಅಂತ ಅನ್ಸುತ್ತೆ ನನ್ನ ಒಪಿನಿಯನ್ ತಗೊಳ್ಳಿದ್ರೆ ಓಕೆ ರೇಡಿಯೋ ಸಿಟಿ ಕ್ಯಾನ್ ಫಾರ್ ನಾನ್ ಎಫೆಕ್ಟ್ ಇಟ್ಸ್ ಮೈ ಲೈಫ್ ಆ್ಯಕ್ಚುಲಿ ಬಿಕಾಸ್ ನಾನು ಕಾಲೇಜ್ ಓದ್ತಾ ಇರ್ಬೇಕಾದ್ರೆ ಸೇರ್ಕೊಂಡೆ ಸೆಕೆಂಡ್ ಇಯರ್ ಡಿಪ್ಲೊಮಾದಲ್ಲಿ ಆಮೇಲೆ ಕಂಟಿನ್ಯೂ ಮಾಡಿದಾಗ ಬೇರೆ ವಿಷಯ ಬಟ್ ಫಸ್ಟ್ ಜಾಬ್ ಇಟ್ಸ್ ಬೀನ್ 8 years ಇದನ್ನ ಬಿಟ್ಟು ನಾನು ಏನು ಕೆಲಸ ಮಾಡಿಲ್ಲ ಏನು ನೋಡಿಲ್ಲ ಅಂದರೆ ಇದ್ರ ಜೊತೆ ಮಾಡ್ತಿರೋದು ಬೇರೆ ಸೊ ಪ್ರಪಂಚ ಚಾಕ್ಲೇಟ್ ಬ್ರೌನ್ಸ್ ಕ್ಯಾಂಡೀಸ್ ಅದು ಥಾಟ್ ಬಂದು ಹೀಗೆ ಪಾಪಪ್ ಆಗಿ ಕ್ಯಾಲರೀಸ್ ಅಂತ ಬಂದಾಗ ವಾವ್ ಡಾಂಟ್ ನಾವ್ ರೈಟ್ ಚೆನ್ನಾಗಿತ್ತು The next one, this one. Underwater or up in the air? Up in the air. Trees or flowers? Flowers. Scrambled eggs or half boiled? Scrambled eggs. ನಮ್ಮ ಹರಿ ಇದಾರಲ್ಲ ಅವ್ರು ಹಾಫ್ ಬಾಯ್ಲ್ ಅಂತಂದ್ರೆ ಪೆಪ್ಪರ್ ಜಾಸ್ತಿ ಹಾಕೊಂಡು ತಿಂತಾರೆ ಹೌದಾ ನಮ್ಗೆ ಹಾಫ್ ಬಾಯ್ಲ್ ಆ್ಯಕ್ಚುಲಿ ಅಷ್ಟು ಇಷ್ಟ ಆಗಲ್ಲ ಬಟ್ ಹರಿ ಹೋಗ್ತಿಲ್ಲ ಹರಿ ಆಗುತ್ತೆ ಅವರಲ್ಲ ಪಕ್ಕದಲ್ಲಿ ಇರೋದು ಹರಿ ಅಂದರೆ ಅವ್ರು ಬರೀ ಹಾಫ್ ಬಾಯ್ಲ್ ಮಾತ್ರ ತಿನ್ನಲ್ಲ ಅದ್ರ ಜೊತೆ ಅವ್ರ ರಮ್ಮು ಅದು ನೀಸ್ ಮಾಡ್ತೀನಿ ಇಲ್ಲ ನಾನು ಪಿಕ್ಚರಲ್ಲಿ ಕಾಣಿಲ್ಲ ಮದ್ಯಪಾನ ಧೂಮಪಾನ ಅಂತ ಮಾಡ್ತಾರೆ ರಮ್ ಕುಡಿಯೋದು ಕುದ್ರೆ ಅವರು ಒಂಥರ ಇದೆ ಬೆಟ್ಟಿಂಗ್ ಆಗ್ತಿದ್ವಿ ನಮ್ಮ ಗ್ರಿಲ್ ಆರ್ ಬಾರ್ಬಿಕ್ಯೂ ಗ್ರಿಲ್ ಬಟರ್ ಆರ್ ಜಾಮ್ ಆನ್ ಬ್ರೆಡ್ ಬಟರ್ ಸೊ ಅವಾಗ ಕ್ಯಾಲರೀಸ್ ಲೆಕ್ಕ ಬರಲ್ಲ ಇಲ್ಲ ನಂಗೆ ಹಾಲಿನ ಪ್ರಾಡಕ್ಟ್ಸ್ ತುಂಬಾ ಇಷ್ಟ ಹಾಲು ಮೊಸರು ಬೆಣ್ಣೆ ತುಪ್ಪ ಅಂದರೆ ನಾನು ಯಾವ ಫುಡ್ಡು ಬಿಟ್ಟಿಲ್ಲ ಎಲ್ಲ ತಗೊಳ್ತೀನಿ ಎಷ್ಟು ತಗೋಬೇಕು ತಗೋತೀನಿ ಆ್ಯಂಡ್ ಐ ವರ್ಕ್ ಔಟ್ ಡಯಟ್ ಅಂದರೆ ಅದೇ ಟೋಫು ಆರ್ ಪನ್ನೀರ್ ಈಗ ನಾನು ಅನ್ಕೊಂಡೆ ಇವಾಗ ಅವ್ರು ಏನಾದ್ರು ಪನ್ನೀರ್ ಅಂದ್ರೆ ಡಯಟ್ ಎಲ್ಲ ಬೋಗಸ್ಸು ಟೋಫು ಅಂದ್ರೆ ಓಕೆ ಟೋಫು ಟ್ರೈ ಮಾಡಿದ್ದೀನಿ ಆಯ್ತಾ ದೋ ದೇ ಕ್ಲೇಮ್ ದಟ್ ಇದು ಪನ್ನೀರ್ ಥರನೇ ಟೇಸ್ಟ್ ಇರುತ್ತೆ ಆ್ಯಕ್ಚುಲಿ ಆ ಟೇಸ್ಟ್ ಇರಲ್ಲ ಟೇಸ್ಟ್ ಇರಲ್ಲ ಬಟ್ ಅಕೇಶನಲಿ ತಿನ್ನಕ್ಕೆ ಹೋಗಿ ಬಟ್ ಇವಾಗ ತಂದೂರಿ ಪನ್ನೀರ್ ಇವಾಗ ಅದೆಲ್ಲ ಆರ್ಡರ್ ಮಾಡಿಬಿಟ್ಟಾಗ ಟೋಫು ಪಕ್ಕದಲ್ಲಿ ಇಟ್ಟರೆ ಆಬ್ವಿಯಸ್ಲಿ ತಂದೂರಿ ಪನ್ನೀರ್ ಕಡೆಗೆ ಕೈಬೇಕು ಇವಾಗ ಸಣ್ಣ ಆಗಿರೋದ್ರಿಂದ ಕೊಬ್ಬು ಜಾಸ್ತಿ ಇನ್ನೇನು ದಪ್ಪ ಆಗ್ತೀನಿ ಲೇಟಾಗಿ ತಿನ್ಬೇಕು ಇಲ್ಲ ಇಲ್ಲ ಈಸಿಲಿ ಐ ಹ್ಯಾವ್ ದ ಟೆಂಡೆನ್ಸಿ ಟು ಪುಟ್ ಆನ್ ವೇಟ್ ಬಟ್ ಹೀಗೆ ಸಣ್ಣ ಬ್ರಿಟಾನ್ ಸೀರಿಯಸ್ಲಿ The next one, this is called as quick 10 questions. What is your favorite summer activity? Summer activity. Jogging. Summer activity ಅಂದರೆ ನಾನು ಸ್ವಿಮ್ಮಿಂಗ್ ಬರಲ್ಲ ಸ್ವಿಮ್ ಮಾಡೋದು ಇಷ್ಟ ವಾಟರಲ್ಲಿ ಸಮ್ಮರ್ ಅಂದರೆ ಕೂಲಾಗಿ ಹೋಗೋದು ಎನಿ ಏನೋ ಮಂತಲ್ಲಿ ಯಾವುದೇ ಒಂದು ಸೀಸನಲ್ಲೂ ಜಾಗಿಂಗ್ ವಾಕಿಂಗ್ ಸೈಕ್ಲಿಂಗ್ ಇಲ್ಲಿವರೆಗೂ ನೀವು ಒಂದು ವ್ಯತ್ಯಾಸವಾಗಿರೋದು ಸ್ಟ್ರೇಂಜೆಸ್ಟ್ ಥಿಂಗ್ ತಿಂದಿರೋದಂದ್ರೆ
ನಾನ್ ವೆಜಿಟೇರಿಯನ್ ಯಾವ ವೆಜಿಟೇರಿಯನ್ ನಾನು ಒಂದ್ಸಲ ಟ್ರಿಪ್ಗೆ ಹೋಗಿದ್ದಾಗ ವೆಜ್ ಇಲ್ಲಿಗೆ ಎಂತ ಆಯ್ತು ನಾನ್ ವೆಜ್ ಇಲ್ಲಿಂದ ಸ್ಟಾರ್ಟ್ ಆಯಿತು ಸೊ ನಾನ್ ವೆಜ್ನ ಒಂದು ಸ್ಯಾಲಡ್ ಬೌಲ್ ಒಂದು ವೆಜ್ ಕಡೆ ಬಂದಿತ್ತು ಏನು ಎಲ್ಲರೂ ಬಡಿಸ್ಕೊಳ್ಳಲ್ಲ ಅದ್ರಲ್ಲಿ ಫುಲ್ ಆಫ್ ವೆಜಿಟೇಬಲ್ಸ್ ಇತ್ತು ಮತ್ತೆ ಪನ್ನೀರ್ ಕರಿ ಇತ್ತು ಸೊ ದಟ್ ವಾಸ್ ನಾನ್ ವೆಜ್ ನಂಗೆ ಗೊತ್ತಿರಲಿಲ್ಲ ನನ್ನ ಫೇಸ್ ಹಾಕೊಂಡ್ಬಂದಿಲ್ಲ ತುಂಬ ನಾನು ಅದ್ರ ನನ್ನ ಫ್ರೆಂಡ್ ಹೋಗಿದ್ರು ಇದು ಯಾಕೋ ಡಿಫ್ರೆಂಟ್ ಆಗಿದೆ ಅಂತಂದ್ರೆ ಹೌದಾ ಇಲ್ಲ ಪನ್ನೀರ್ ಅದು ಅಂತಂದ್ರೆ ಸರಿ ಇಲ್ಲ ಏನೋ ಡಿಫ್ರೆಂಟ್ ಆಗಿದೆ ಒಂದು ತಿಂಗಳು ಏನೋ ಡಿಫ್ರೆಂಟ್ ಆಗಿದೆ ನನ್ನ ಹತ್ರ ಲೈಫಲ್ಲೇ ತಿಂದಿಲ್ಲ ಅದು ಅವಾಗ ಕೊಡು ನೋಡೋಣ ಅಂತ ತಗೊಂಡು ಅವ್ಳು ತಿಂದು ಅವ್ಳು ಗೊತ್ತಾಗೋದು ನಾನ್ ವೆಜ್ ಇಂದ ಅನ್ಸಿಟ್ ಆಗಿದ್ದೀನಿ ನಾನು ವೆಜ್ ಮಾಡ್ತಿದ್ದೀನಲ್ವ ಅಂತೀವಿ ಇದು ಇಲ್ಲಿ ಸ್ಪೆಷಲ್ ಕ್ಯಾಬೇಜ್ ಅಂತ ಹುಡುಗ ಥರ ಅದು ನಂಗೆ ಹೇಳೋದು ಓ ಇರ್ಬೋದೇನು ಇಲ್ಲಿ ಸ್ಪೆಷಲ್ ಕ್ಯಾಬೇಜ್ ಹೇಗಿರುತ್ತೆ ಅಂತ ಸರಿ ಅವಳೇ ತಿಂದಿರ್ಲಿಲ್ಲ ಎಷ್ಟು ಚೆನ್ನಾಗಿದೆ ಕ್ಯಾಬೇಜು ಸೊ ಅದಕ್ಕೆ ನಾನು ತಿಂತೀನಲ್ಲ ಅಂತ ನೆಕ್ಸ್ಟ್ ಟೈಮ್ ಸರ್ವ್ ಮಾಡ್ಕೊಳ್ಳೋದು ಹೋಗ್ಬೇಕಾದ್ರೆ ಅದನ್ನೊಂದು ಮಾತ್ರ ಹಾಕೋಬೇಡ ಅಂತ ಯಾಕೆ ಹೇಳಿದ್ರೆ ಅಷ್ಟೆಲ್ಲ ಹಾಕಿ ಅದನ್ನ ಯಾರೋ ನಾನ್ ವೆಜ್ ಕಳಿಸ್ತಿದ್ರು ಅಯ್ಯೋ ಹೀಗಾಯ್ತಲ್ಲ ಬಟ್ ನನಗೆ ಫೀಲ್ ಮಾಡಿದೆ ಇಟ್ಸ್ ಓಕೆ ಅಂತ ಗೊತ್ತಿಲ್ಲ ಹಾಗಾಗಿ ಏನು ಮಾಡಿದ್ರೆ ಸೊ ದಟ್ ಇಸ್ ಲೈಕ್ ನಾನು ವಿಯರ್ಡ್ ಅಂತ ಹೇಳ್ತಿರೋದು ನಾನ್ ವೆಜಿಟೇರಿಯನ್ ನಾನು ತಿಂದಿರ್ಲಿಲ್ಲಲ್ಲ ಅಲ್ಲಿ ಏನಪ್ಪ ವಿಯರ್ಡ್ ಆಗಿ ಯಾ ನಿಮ್ಮ ದುರಭ್ಯಾಸನಾ ಇಲ್ಲಿ ಪಲ್ಟಿಂಗ್ ಹಾಕಿದ್ರು ತುಟಿ ಕಚ್ಚಿದ್ರು ಉಗುರು ಕಚ್ಚಿಲ್ಲ ಅದು ಒಂದು ದುರಭ್ಯಾಸ ಇದೆ ಕೆಲವ್ರಿಗೆ ಅಭ್ಯಾಸ I don't know what ಎಷ್ಟೋ ಜನ ಮಾಡ್ತಾರೆ ಅದು ನನಗೆ ಒಂದು ಪರ್ಫಾರ್ಮೆನ್ಸ್ ನೀವು ಲಿಬ್ಬೈಟಿಂಗ್ ಅಂದ್ರೆ ಏನೋ ಇವಾಗ ಫಾರ್ ಎಕ್ಸಾಂಪಲ್ ಐಫಾ ಅವಾರ್ಡ್ಸ್ ಫಂಕ್ಷನ್ ಎಲ್ಲರಿಗೂ ಅವಾರ್ಡ್ಸ್ ಕೊಡ್ತಾರೆ ಏನು ಬೆಸ್ಟ್ ಆಕ್ಟರ್ ಬೆಸ್ಟ್ ಆಕ್ಟ್ರೆಸ್ ಅಂತ ಇವಾಗ ನಾವು ಐಫಾ ಅವಾರ್ಡ್ಸ್ ಆರ್ ಜೆ ಸೌಜನ್ಯಗೆ ಒಂದು ಬೆಸ್ಟ್ ಆರ್ ಜೆ ಅವಾರ್ಡ್ ಅಂತ ಬೆಸ್ಟ್ ಆರ್ ಜೆ ಅವಾರ್ಡ್ ಅಂತ ಒಂದು ಸ್ಪೀಚ್ ಏನು ಕೊಡ್ತೀವಿ ನನ್ನ ಮೆಂಟರಿಂದ ನನಗೆ ಅವಾರ್ಡ್ನ ಪಡೆಯೋದಕ್ಕೆ ತುಂಬ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಇದು ನೆನಪಿರೋ ಅಂತ ಹೇಳಬೇಕು ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳೋಕ್ಕಾಗ್ತಿಲ್ಲ ನಾನು ಇಫ್ ಯು ಆಸ್ ಮಿ ಆಲ್ಟರ್ನೇಟ್ ಪ್ರೊಫೆಷನ್ ಇದನ್ನು ಬಿಟ್ಟು ಇನ್ನೇನು ಮಾಡ್ತೀಯಾ ಅಂತ ಇನ್ನೇನು ನನಗೆ ಗೊತ್ತಿಲ್ಲ ಇನ್ ಸೆನ್ಸ್ ನಾನು ಯಾವಾಗಲೂ ಆರ್ ಜೆ ಮಾಡ್ತಾ ಜೊತೆಗೆ ಏನಾದರೂ ಮಾಡಬೇಕಂತ ಅನ್ಕೊತಾ ಇದ್ದೀನಿ ಸೊ ಥ್ಯಾಂಕ್ ಯು ಇಷ್ಟು ವರ್ಷಗಳು ನನ್ನ ಮಾತೆಲ್ಲ ಕೇಳೋದಕ್ಕೆ ಇನ್ನು ಮುಂದೇನು ಬೇರೆ ವಿಧಿ ಇಲ್ಲ ಪ್ಲೀಸ್ ಕೇಳಿ ಅಂತ ಪವನ್ ಮಾಡ್ತೀರಾ ಸರ್ ಥ್ಯಾಂಕ್ ಯು ಸೋ ಮಚ್ ನಾನು ಸೇವ್ ಮಾಡಿದ್ದೀನಿ ಸರ್ ಈ ಅವಾರ್ಡ್ನ ಅವ್ರಿಗೆ ಡೆಡಿಕೇಟ್ ಮಾಡ್ತಿದ್ದೀನಿ ವಾಪಸ್ ಚೆನ್ನಾಗಿ ಕೊಡ್ತೀವಿ ಸೂಪರ್ ನೈಸ್ ದಟ್ ವಾಸ್ ರಿಯಲಿ ನೈಸ್ ದ ನೆಕ್ಸ್ಟ್ ಒನ್ ನೀವು ಸೆಲೆಬ್ರಿಟಿನಲ್ಲಿ ನಾವು ಸೆಲೆಬ್ರಿಟೀಸ್ ಜೊತೆ ಎಲ್ಲ ಹೋದಾಗ ನಾರ್ಮಲ್ ಆಗಿ ಒಂದು ವಿಷಯ ಸೆಲೆಬ್ರಿಟಿನಲ್ಲಿ ನಿಮಗೆ ಹೇಟ್ ಆಗಿದೆ ಇಷ್ಟ ಆಗದೇ ಇರುವಂಥ ಒಂದು ಅಂಶ ಅಂತೇನಿಲ್ಲ ಯಾಕಂದ್ರೆ ಎಲ್ಲರೂ ಏನೇ ಮಾಡಿದ್ರು ಅದಕ್ಕೆ ರೀಸನ್ ಇರ್ತಿರುತ್ತೆ ಅವರ ದೇ ಬಿ ದಿ ಬೆಸ್ಟ್ ಪರ್ಸನ್ ಟು ಗಿವ್ ದ ರೀಸನ್ ಯಾಕೆ ಅವ್ರು ಆ ಥರ ಮಾಡ್ತಿದ್ದಾರೆ ಅಂತ ನಾನು ಏನು ಏಟ್ ಅಂತ ಮಾಡಲ್ಲ ಬಟ್ ಯಾಕೆ ಇದು ಮಾಡ್ತಾರೆ ಅಂತ ಕೆಲವು ಸಲ ಅನಿಸುವಂಥದ್ದು ಸ್ಟುಡಿಯೋ ಒಳಗೆ ಬಂದಾಗ ಶೂಸ್ ಆಗ್ತೀವಿ ಶೇರ್ ಅಂತ ಅದು ಆಮೇಲೆ ಕೆಲವರು ಪಾಪ ಪಬ್ಲಿಕ್ Okay, next. Iವಾಗಿನ time, this frame of your life, ಇವಾಗಿನ ಸಿಚುಯೇಷನ್ ಸಿಚುಯೇಷನ್ ಸಾಂಗ್ ಅಂತ ಅಂದ್ರೆ ನಿಮ್ಮ ಲೈಫ್ಗೆ ಇಂಪ್ಲಿಮೆಂಟ್ ಆಗೋದು ಈಗಿನ ಇದಕ್ಕೆ ಇಂಪ್ಲಿಮೆಂಟ್ ಆಗೋದು ಯಾವ ಸಾಂಗ್ ಇದಕ್ಕೆ ಉತ್ತರ ಇದೆ ಯಾಕೆ ಗೊತ್ತಾ ನಾನು ಯಾವತ್ತೂ ಇಫ್ ಆಸ್ತಿ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು ಫೇವ್ರೆಟ್ ಹೀರೋ ಯಾವುದು ಹೀರೋಯಿನ್ ಯಾವುದು ಫೇವ್ರೆಟ್ ಸಾಂಗ್ ಯಾವುದು ಯಾವುದೂ ಇಲ್ಲ ಫೇವ್ರೆಟ್ ಅಲ್ಲ ಹೇಳ್ತಿರೋದು ಅಥವಾ ಒಂದು ಸಿಚುಯೇಷನ್ ಹಾಗೆ ಬಿಕಾಸ್ ಇವಾಗ ಒಂದು ಸಿನಿಮಾ ನೋಡಿದೆ ಅದು ಇಷ್ಟ ಆಯಿತು ಅದು ಇಷ್ಟ ಆಯಿತು ಅಷ್ಟೇ ಅಥವಾ ಇದು ನೋಡಿ ಇಷ್ಟ ಆಯಿತು ಇದು ಇಷ್ಟ ಆಯಿತು ಅಷ್ಟೇ ನಿಮ್ಗೆ ಯಾರು ಈ ಫೇವ್ರೇಟ್ ಅಥವಾ ಇದನ್ನ ನಾನು ಅಳವಡಿಸ್ಕೋಬೇಕು ಅಥವಾ ಇದು ನನಗೆ ಸೂಟ್ ಆಗುತ್ತೆ ಟು ಬಿ ಆನೆಸ್ಟ್ ಆಗೋದು ಯಾವುದೂ ಇಲ್ಲ ಇಲ್ಲಿವರೆಗೂ ಅಂದರೆ ನಾನು ಯೋಚನೆ ಮಾಡ್ತಿರ್ತೀನಿ ಯಾವುದಾದ್ರು ಹಾಡು ಬಂದಾಗ ಇದು ನಾನು ಪ್ಲೇ ಮಾಡ್ಕೋಬೋದಾ ನಾನು ಆಬ್ವಿಯಸ್ಲಿ ನಾವೆಲ್ಲ ಒಂಥರ ಡೇಟ್ ಮೀಟಿಂಗ್ ಮಾಡ್ತೀವಿ ಯಾವ ಸಾಂಗ್ ಆ ಥರ ಇಲ್ಲ ಮೋಸ್ಟ್ ಆಫ್ ದ ಟೈಮ್ ನೀವು ಹಮ್ ಮಾಡುವಂಥ ಸಾಂಗ್ ಯಾವುದು ಸುಮಾರು ಬಿಕಾಸ್ ನಾವು ರೇಡಿಯೋ ಸ್ಟೇಷನಲ್ಲಿ ಕೆಲಸ ಮಾಡೋದ್ರಿಂದ ಒಂದೇ ಕೇಳಿಬಿಟ್ರೆ ಮತ್ತೆ ನೀನು ಕೇಳಿದ್ರೆ ಅದೇ ಓಡ್ತಾ ಇರ್ತಾರೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಹಾಡನ್ನ ಹಮ್ ಮಾಡ್ತೀನಿ ಅದೊಂಥರ ಆಪಲ್ ಗಿಟಾರ ಕಂಟೇಜಿಯಸ್ ನೀವು ಅದನ್ನ ಹಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮ್ಗೆ ಏನಾಗುತ್ತೆ ಇದನ್ನ ನಾನು ಹಮ್ ಮಾಡಿ ಮುಗಿಸೋಷ್ಟು ಇನ್ನೊಂದು ಕ್ಲಾಸ್ ಸ್ಟಾರ್ಟ್ ಆಯಿತು ಸೊ ಹಾಗಾಗಿ ಆ ಥರ ಒನ್ ಪರ್ಟಿಕ್ಯುಲರ್ ಅಂತ ಆಗೋದಿಲ್ಲ ಮ್ಯೂಸಿಕ್ ಆನ್ ದ ಹೋಲ್ ಅಂತ ಬರೋಕ್ಕಿಂತ ಮುಂಚೆ ವಾಸ್ ದ ಲಾಸ್ಟ್ ಪರ್ಸನ್ ಯು ಟೆಕ್ಸ್ಟೆಡ್ ಆನ್ ವಾಟ್ಸ್ಆಪ್ ಟೆಕ್ಸ್ಟೆಡ್ ಆನ್ ವಾಟ್ಸ್ಆಪ್ ನನ್ನ ಕೋ ಸಿಸ್ಟರ್ ಏನಂತ ಅವ್ರ ಅಕ್ಕ ಕೈಲಾಗ ಕಳಿಸಿದ್ರು ಎಲ್ಲರೂ ಯಾಕೆ ಬರೋದ್ರಲ್ಲಿ ವಿಡಿಯೋ ಡಿಪ್ಲೊಮ್ಯಾಟಿಕ್ ಅಂತ ಅನ್ಸುತ್ತೆ ಕೋ ಸಿಸ್ಟರ್ ಕೋ ಬ್ರದರ್ ಅದು ಇದು ಬೇರೆ
ಅವತ್ತೆಲ್ಲ ನಮ್ಗೆ ಇಲ್ಲಿ ನೋಡಿ ಲವ್ ಯು ಅಂದ್ರೆ ಸಿ ಒಂದು ಮುಕ್ಕಾಲ್ಗೆ 4-5 ಮೆಸೇಜ್ ಹೊರಟು ಬಂದಿರ್ಬೋದು ಕರೆಕ್ಟ್ ಅಲ್ವಾ ಬಟ್ ಅದ್ರಲ್ಲಿ ನಾನು ಯಾವ ತೋರಿಸ್ತೀನಿ ಅಂತ ಮುಖ್ಯ ಓಕೆ ಓಕೆ ಕೋರ್ಸ್ ಹೆಸರೇನು ಜತಿಶ್ರೀ ನಿಮ್ಮ ಮೆಸೇಜಸ್ ನಾವು ಓದಿದ್ದೀವಿ ವಿ ಆಲ್ ಆಲ್ಸೋ ಲವ್ ಯು ವಿ ಆಲ್ ಇಲ್ಲಿ ಬರೋದಕ್ಕಿಂತ ಮುಂಚೆ ನೀವು ಕಾರ್ ಓಡಿಸ್ಕೊಂಡು ಬರ್ಬೇಕಾದ್ರೆ ಆಫೀಸಿಗೆ ಬರ್ಬೇಕಾದ್ರೆ ಏನು ಯೋಚನೆ ಮಾಡ್ತೀವಿ ಇಲ್ಲಿ ಟರ್ನಿಂಗ್ ಅಲ್ಲಿತ್ತು 1 ಮಿನಿಟ್ ಬಂದಿತ್ತು ಯಾಕೆ ಈ ತರ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡ್ತಾ ಇರ್ತಾರೋ ಅಂತ ನಾನು ಬೈಕೊಂಡೇ ಬಂದೆ ದಟ್ ವಾಸ್ ಮೈ ಲಾಸ್ಟ್ ಥಾಟ್ ಅಂದ್ರೆ ನಮ್ಮ ಕ್ಯಾಮ್ರಾಮನ್ ಪ್ರತಿಶೋಧಗಳು ಹೇಳ್ಬೇಕಾಗುತ್ತೆ ಅವರು ಸಿಗ್ನಲ್ ಬ್ರೇಕ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅವ್ರನ್ನೇ ಅನ್ಸುತ್ತೆ ನೋಡಿ ಹೆಲ್ಮೆಟ್ ಹಾಕೊಂಡಿದ್ದು ಗೊತ್ತಾಗಿಲ್ಲ ಮೇ ಬಿ ಇರುತ್ತೆ 100% ಅವರು ಗ್ರೀನ್ ಶರ್ಟ್ ಹಾಕಿದ್ರು ಗ್ರೀನ್ ಶರ್ಟ್ ಡೌಟ್ ಇಲ್ಲ ಅದು ಪ್ರೊಸಿಷನ್ ನಮ್ಮ ಕ್ಯಾಮ್ರಾಮನ್ 100%. As an archer, how much do you rate yourself? Considering 1 the worst, 10 the best. 5 ಯಾಕೆ ಇನ್ನೈದು 5 ಬಂದು ನನಗೆ ಸಿಕ್ಕಿರುವಂತಹ ಐ ಫೀಲ್ ಐ ಆಮ್ ಲಕ್ಕಿ ಟು ಬಿ ಹಿಯರ್ ಮತ್ತೆ ಇಷ್ಟು ಮಾತ್ರ ಬಂದಿದ್ದೀನಲ್ಲ ಇಲ್ಲಿ ಖುಷಿ ಬಿಕಾಸ್ ಇನ್ನೂ ದೇರ್ ಇಸ್ ಲಾಂಗ್ ವೇ ಟು ಗೋ ಇನ್ನು ಸಾಕಷ್ಟು ಟು ಡೂ ಲಿಸ್ಟ್ಸ್ ಇದೆ ಇಂಥವ್ರನ್ನ ಮಾತಾಡಿಸ್ಬೇಕು ಅಂತಿದೆ ಅಥವಾ ಈ ಥರದ್ದು ಶೋಸ್ಗಳಲ್ಲಿ ಮಾಡಬೇಕಾಗ್ತದೆ ಇನ್ನು ಎತ್ತರಕ್ಕೆ ಲಕ್ಷಣ ತಗೋಬೇಕಾಗ್ತದೆ ತಗೊಂಡು ಹೋಗ್ಬೇಕು ಅಂತಿದೆ ಬಹುಶಃ ಅದೆಲ್ಲ ಆಗೋವರೆಗೂ 5. Nice. One thing about Saujanya that nobody knows. ನಿಮ್ಮ ಬಗ್ಗೆ ಒಂದು ವಿಷಯ ಯಾರು ಗೊತ್ತಿಲ್ಲ ನಿಮ್ಮಲ್ಲಿ ಒಂದು ಸೀಕ್ರೆಟ್ ಅಂತ ಹೇಳ್ಬೋದು ನಾನು ಓಪನ್ ಬುಕ್ ಅಂತ ಮಾತ್ರ ಹೇಳ್ಬೋದು ಇಲ್ಲ ಸುಮಾರಿದೆ ಬಂದು ಹೇಳ್ಬೇಕಂದ್ರೆ ನಾನು ನನ್ನ ತಟ್ಟೆ ಜಾಸ್ತಿ ಇದು ಅಭ್ಯಾಸ ಕೆಟ್ಟದ ಒಳ್ಳೆದ ಗೊತ್ತಿಲ್ಲ ಪೀಪಲ್ ಶುಡ್ ಡಿಸೈಡ್ ಅಂದರೆ ಸುಮ್ಮನೆ ಎಲ್ಲೋ ಹೋದಾಗ ಯಾರು ಗೊತ್ತಿರೋ ಬಂದರೆ ಫಾರ್ ಎಕ್ಸಾಂಪಲ್ ನಾನು ಅಮ್ಮ ಕೂತಿದ್ದೆ ಅಥವಾ ನಾನು ಇನ್ಯಾರು ನನಗೆ ಗೊತ್ತಿರೋಣ ಜೊತೆಗಿದ್ದಾಗ ನನ್ನ ತಗ ಇಷ್ಟೇ ಹಾಕಿ ಹೋಗ್ತೀನಿ ಜಾಸ್ತಿ ಬೇರೆ ತಗ ಜಾಸ್ತಿ ಹಾಕ್ತೀನಿ ಪಕ್ಕ ಕುತ್ಕೊಳ್ಳೋ ಜೊತೆಗೆ ನಾನು ಬೇಡ ಸಾಕು ನಾನು ತಿಂತೀನಿ ಹಾಕಿಸ್ಕೊಂಡು ಹಾಕ್ಬಿಟ್ಟು ಅವ್ರ ತಗ ಲಗ್ಗ ಕೊಡ್ತಾರೆ ಅದನ್ನು ಆ್ಯಕ್ಚುಲಿ ತುಂಬ ಖುಷಿ ಕೊಡುತ್ತೆ ಆ್ಯಂಡ್ ಐ ಫೀಲ್ ಬೇರೆ ತಗ ಬೇರೆ ಮುಂದೆ ನಾವು ಬೇರೆ ಟೇಸ್ಟ್ ತುಂಬ ಚೆನ್ನಾಗಿ ನಮ್ದ್ರಲ್ಲಿ ಒಂಚೂರು ಅವರು ಜಾಸ್ತಿ ಹೀಗೆ ಮಾಡಿ ಅಭ್ಯಾಸ ಖುಷಿ ಇದೆ ಆ್ಯಂಡ್ ಕಾಫಿನ ಟೀಮ್ಗೆ ಜಾಸ್ತಿ ಬಟ್ ಫಸ್ಟ್ ಒನ್ ಐ ಥಿಂಕ್ ಫಸ್ಟ್ ಒನ್ ಐ ಥಿಂಕ್ Next one. If not this profession, then which? Yes, you can just say, let me know. Okay, now, first one, rapid Russian. Personality development. ಚೆನ್ನಾಗಿ ಮಾತಾಡ್ತಾರೆ ಮೇ ಬಿ ಯಾರನ್ನಾದ್ರೂ ಗ್ರೂಮ್ ಮಾಡೋದಕ್ಕೆ ಅಷ್ಟು ಮಾತಾಡ್ತಾರೆ ಸರ್ ಓಕೆ ಆರ್ಜೆ ರಚನಾ ಕನ್ನಡ ಶಿಕ್ಷಕಿ ಅವ್ರ ಕನ್ನಡ ತುಂಬ ಚೆನ್ನಾಗಿದೆ ತುಂಬ ಸ್ಪಷ್ಟವಾಗಿ ಉಚ್ಚಾರಣೆ ಚೆನ್ನಾಗಿದೆ ವಾಯ್ಸ್ ಚೆನ್ನಾಗಿದೆ ಕನ್ನಡ ಶಿಕ್ಷಕಿ ಆಗ್ತಿದೆ ಆ್ಯಂಡ್ ಇಂಗ್ಲೀಷು ಚೆನ್ನಾಗಿದೆ ಸೊ ಕನ್ನಡ ಕಮ್ಮಿ ಇಂಗ್ಲೀಷ್ಗೆ ಅವರು ಪಂಕಜ್ ಒಂದು ಫೇಸ್ಬುಕ್ ಪೇಜ್ನ ಹ್ಯಾಂಡಲ್ ಮಾಡುವಂತಹ ಕೆಲಸ ಮಾಡ್ಬೋದು ಯಾಕಂದರೆ ಈಸ್ ವೆರಿ ಆಕ್ಟಿವ್ ಆನ್ ಫೇಸ್ಬುಕ್ ನಾನು ನೋಡೋ ಪ್ರಕಾರ ತುಂಬ ಆಕ್ಟಿವ್ ಆಗಿ ರೆಸ್ಪಾಂಡ್ ಮಾಡ್ತಾರೆ ಪ್ರತಿಯೊಬ್ಬರು ಮೆಸೇಜ್ಗೂ ಆ್ಯಂಡ್ ಪ್ರತಿಯೊಂದು ಕಮೆಂಟ್ಸ್ಗೂ ರೆಸ್ಪಾಂಡ್ ಮಾಡ್ತಾರೆ ಸೊ ಇದೊಂದು ಪೇಜ್ ಆಗಿ ಹೌದಾ ಪಂಕು ಗೊತ್ತಿರಲಿಲ್ಲ ಯಾ ಫೋನ್ ಮಾಡಿದ್ರೆ ಎತ್ತದೇ ಪಾರ್ಟಿ ಕಮ್ಮಿ ಇನ್ನು ಮೆಸೇಂಜರಲ್ಲಿ ಬೇರೆ ಮೆಸೇಜ್ ಓಕೆ ಅಂದರೆ ಬರೀ ಹೆಣ್ಮಕ್ಳು ಮಾಡೋದು ಇಲ್ಲ ಅವ್ರು ಫೇಸ್ಬುಕ್ಕಲ್ಲಿ ಅವ್ರು ಸ್ಟೇಟಸ್ ಹಾಕಿರ್ತಾರೆ ಕೆಳಗೆ ಎಷ್ಟೇ ಕಮೆಂಟ್ಸ್ ಬಂದಿದೆ ಎಲ್ಲದಕ್ಕೂ ಪಾಪ ರಿಪ್ಲೈ ಪೇಜ್ ಆಗಿ ನಿಧಿ ಸುಬ್ಬಯ್ಯ ಅಂದರೆ ಐ ಥಿಂಕ್ ಶೀಸ್ ಮಾಡೆಲ್ ಆಲ್ಸೋ ಅಂತ ಆಕ್ಟಿಂಗ್ ಹೌಸ್ ವೈಫ್ ಅಂತ ಮಾತಾಡೋದು ಇಲ್ಲ ಯು ಕ್ಯಾನ್ ಟೀಚ್ ಮೀ ಬಿಕಾಸ್ But she's not made recently. Yeah, recently, ಸ್ವಲ್ಪ busy ಆಗಿದ್ದು ಯೋಗ ಮಾಡೋಕ್ಕಾಗಿಲ್ವೇನೋ. She's slim actually. Oh, so she might be a yoga teacher. Yeah. Okay. Anish Tejeshwari. ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಲು ಕಲಿಸುತ್ತೆ ಯಾಕಂದರೆ ಐ ಹ್ಯಾವ್ ಪಾಪ ಯಶ್ ಅವ್ರ ಮದುವೆ ಸಾಕಷ್ಟು ಜನರಿಗೆ ತುಂಬ ದೊಡ್ಡವ್ರಿಗೆ ಸ್ಟೇಜ್ ಮೇಲೆ ಎಂಟ್ರಿಗೆ ಅರ್ಥನೇ ಇರಲಿಲ್ಲ ದೇವರ್ ಆಲ್ ಸ್ಟ್ಯಾಂಡಿಂಗ್ ಸ್ಟೇಜ್ ಮೇಲೆ ಹೇಗೆ ಹೋಗೋದು ಪಾಪ ಪ್ರತಿಯೊಬ್ಬರೂ ಅವರೇ ಐಡೆಂಟಿಫೈ ಮಾಡಿ ಬನ್ನಿ ನಾ ಕರ್ಕೊಂಡು ಹೋಗ್ತೀನಿ ಪಾಪ ಕೆಳಗೆ ಇಳಿದು ಬಂದು ಇಷ್ಟು ತೆಗೆದೆ ನಾವು ಅಂದರೆ ಹೆಲ್ಪಿಂಗ್ ನೇಚರ್ ಇದೆ ಸೊ ಐ ಫೀಲ್ ಸಮಾಜ ಸೇವೆ ಬಿಕಾಸ್ ಅವರು ಬಿಸಿ ಆಗಿದ್ರು ಹಿ ನೀಡ್ ನಾಟ್ ಹ್ಯಾವ್ ಡನ್ ದ್ಯಾಟ್ ಪಾಪ ಈಸ್ ವೆರಿ ಸ್ವೀಟ್ ನಾನು ಕೆಲವೊಂದು ಹೆಸರುಗಳನ್ನ ಹೇಳ್ಕೊಂಡು ಹೋಗ್ತೀನಿ ಅವ್ರು ಹೇಳಿದ ತಕ್ಷಣ ನಿಮ್ಮ ಮೈಂಡಲ್ಲಿ ಬರುವಂಥ ಫಸ್ಟ್ ಥಾಟ್ ಓಕೆನಾ ಸ್ಪಾಂಟೇನಿಯಸ್ ಅವರು ಜೋಗಿ ಪ್ರೇಮ್ ಕೇಳಿಸಿಲ್ಲ ಕ್ರಿಯೇಟಿವಿಟಿ ಶ್ರೀನಾಥ್ ಮಾಮ
ಕನ್ನಡ ಮೇಷ್ಟ್ರು ಅಗೇನ್ ಅವ್ರು ಸಾಕಷ್ಟು ಜನರಿಗೆ ಕನ್ನಡ ಹೇಳ್ಕೊಡ್ತಾರೆ ಹಾಗಾಗಿ ಕನ್ನಡ ಮೇಷ್ಟ್ರು ಪನ್ನಗ ಬರೋಣ ಮಲ್ಟಿ ಟಾಸ್ಕಿಂಗ್ ಬಿಕಾಸ್ ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಕರ್ತಾ ಇದ್ದಾರೆ ಅದು ಡೆಬ್ಯೂನಲ್ಲಿ ಸೊ ಯಾ ಸಂಯುಕ್ತ ಹೆಗ್ಡೆ ಸರ ಮಾತಾಡೋದು ಅಷ್ಟೇ ಬರೀ ಪಟಾಕಿ ಅವ್ರು ಮಾತಾಡ್ತಿರ್ಬೇಕಾದ್ರೆ ಶಿ ಆಲ್ವೇಸ್ ಕ್ಯಾರಿ ದಟ್ ಫೀಲ್ಸ್ ಅದು ಯಾವಾಗಲೂ ವೆಬ್ ಸ್ಟೂಡೆಂಟ್ ಕ್ಲೋಸ್ ಅಪ್ ರೇಂಜ್ಗೆ ನೈಸ್. ಪ್ರಾಣೇಶ್ ಸರ್ ಮಲ್ಟಿ ಟ್ಯಾಲೆಂಟೆಡ್ ಅವ್ರಿಗೂ ಹಾಕ್ಬೋದು ಆ್ಯಂಡ್ ಓಕೆ ಒನ್ ವರ್ಡಲ್ಲಿ ಹೇಳಬೇಕಂದ್ರೆ ರೋಲ್ ಮಾಡೆಲ್ ಸಾಕಷ್ಟು ಜನರಿಗೆ ಬಿಕಾಸ್ ಅವ್ರಿಗಾಗೋ ಫ್ಯಾಮಿಲಿ ಇರ್ಬೋದು ಅದನ್ನು ಇವಾಗ ಅವ್ರು ಬರೀತಾರೆ ಕೂಡ ಬರವಣಿಗೆಗೆ ಕೂಡ ವೆರಿ ವೆರಿ ವೆಲ್ ಪರ್ಸನಾಲಿಟಿ ಕರ್ನಾಟಕದ ಸೊ ಹಾಗಾಗಿ ಕವಿರಾಜ್ ಸಾಕಷ್ಟು ಒಳ್ಳೊಳ್ಳೆ ಹಾಡುಗಳನ್ನ ಕೊಟ್ಟಿದ್ದಾರೆ ಇನ್ಫ್ಯಾಕ್ಟ್ ಬ್ಯಾಕ್ ಟು ಬ್ಯಾಕ್ ನಮ್ಮ ಸ್ಟೇಷನ್ ಎಷ್ಟು ಹಾಡು ಹೋಗುತ್ತೆ ಬ್ಯಾಕ್ ಟು ಹೌದು. ನಾ ಇವಾಗ ನೆಕ್ಸ್ಟ್ ಅರೇಂಜ್ ದೀಸ್ ಅಕಾರ್ಡಿಂಗ್ ಟು ದೇರ್ ಆಕ್ಟಿಂಗ್ ಪ್ಲೀಸ್ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನಾನು ಆಕ್ಟರ್ ಆಗಿದ್ರೆ ಖಂಡಿತ ಜಡ್ಜ್ ಮಾಡ್ತೀನಿ. 5 ಜನ ದಾಡಿ ಕೃಷ್ಣ, ಗಣೇಶ್, ನೆನಪಿರ್ಲಿ ಪ್ರೇಮ್, ವಿಜಯ ರಾಘವೇಂದ್ರ, ದಿಗಂತ್. ನೆನಪಿರ್ಲಿ ಪ್ರೇಮ್, ಗಣೇಶ್, ದಿಗಂತ್, ದಾಡಿ ಕೃಷ್ಣ. ಇವಾಗ ಸರ್ ಇನ್ನ 5 ಜನ ಹೀರೋಯಿನ್ ಹೆಸರು ಐ ವಾಂಟ್ ಯು ಟು ರೇಟ್ ಅಕಾರ್ಡಿಂಗ್ ಟು ದೇರ್ ಸಿಲ್ವರ್ ಸ್ಕ್ರೀನ್ ಅಪಿಯರೆನ್ಸ್. 5 ಜನ ಬಂದು ಪ್ರಣೀತಾ, ಕೃತಿಕಾ ಬದರ್, ರಾಧಿಕಾ ಕುಮಾರಸ್ವಾಮಿ, ಅಮೂಲ್ಯ, ಆಂಧ್ರ. ಕೃತಿಕಾ ಬಂದ, ರಾಧಿಕಾ ಕುಮಾರಸ್ವಾಮಿ, ಪ್ರಣೀತಾ, ಅಮೂಲ್ಯ, ಆಂಧ್ರ. ವೆರಿ ನೈಸ್. ಸೊ ಇದನ್ನು ಹೇಳ್ತಾ ನಾವು ನಮ್ಮ ಸತ್ತ ಶುಕ್ರವಾರ ಸೆಗ್ಮೆಂಟಲ್ಲಿ ಒಂದು ಫೈನಲ್ ಕ್ವೆಶ್ಚನ್ ಇದೆ ರ್ಯಾಪಿಡ್ ಫೈರ್ ಅಲ್ಲಿ, ಅದನ್ನ ಡಿಪ್ಲೊಮ್ಯಾಟಿಕ್ ಅಂತೂ ಆನ್ಸರ್ ಕೊಡ್ತಾರೆ. ಓಕೆನಾ? ಡಿಪ್ಲೊಮ್ಯಾಟಿಕ್ ಅಂತೂ ಆನ್ಸರ್ ಕೊಡೋದಿಲ್ಲ. ಅದು ಏನಪ್ಪ ಅಂತಂದ್ರೆ ಐ ಹ್ಯಾವ್ 3 ಸ್ಮೈಲಿ ಬಿಲೋಸ್ ಆನ್ ದಿಸ್. ಫಸ್ಟ್ ಒನ್ ಇಸ್ ಮಿಸ್ಟರ್ ಸ್ಮೈಲಿ ಆರ್ ಮಿಸ್ ಸ್ಮೈಲಿ. ಯಾರು ಕೊಡೋಕ್ಕೆ ಇಷ್ಟಪಡ್ತೀರಾ? ಇದು ಮಿಸ್ಟರ್ ಆರ್ ಮಿಸ್ ಸ್ಕೂಲ್, ಇದನ್ನ ಯಾರು ಕೊಡೋಕ್ಕೆ ಇಷ್ಟಪಡ್ತೀರಾ? ಇದು ಪ್ರೀತಿಯಿಂದ ಪ್ರಪೋಸ್ ಮಾಡಿದ ಯಾರು ಇಷ್ಟಪಡ್ತೀರಾ? ಸೊ ಇದು ಸಾಕಷ್ಟು ಜನ ಕೊಟ್ಟಿರ್ತಾರೆ ಇವ್ರಿಗೆ, ಬಟ್ ಸ್ಟಿಲ್ ನಾನು ಇವ್ರಿಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಗೊತ್ತು undoubted me. A very cute heart, sweetheart, Shruti, and she was my secret Santa last year. Oh, nice. ಏನೋ ಗಿಫ್ಟ್ಸ್ ಎಲ್ಲ ತಂದು ಕೊಟ್ಟಿದ್ರು. So sweet of you and this is for you, Shruti. Okay. So ಇದಾದ್ಮೇಲೆ ಲವ್ ಅಲ್ವಾ ಇದು. ಸೊ ಐ ಲವ್ ಯು ಅಂತ ಪ್ರಪೋಸ್ ಅಂತ ತಗೊಳ್ಳೋದಕ್ಕಿಂತ ಐ ಲವ್ ಯು ಅಂತ ನಾನು ಯಾವಾಗಲೂ ಒಬ್ಬ ನಟನಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ದಟ್ ಇಸ್ ಮೈ ಲೆಜೆಂಡರಿ ಅನಂತ್ ನಾಗ್ ಸರ್. ಮಿಸ್ಟರ್ ಆರ್ ಮಿಸ್ ಸ್ಕೂಲ್ ಕೂಲ್ ಅಂತ ನನಗನ್ಸಿದ್ದು ನಮ್ಮ ಕನ್ನಡದ ನಟರಾದ ಕಿಶೋರ್ ಅವರು. ನೀವು ಆಕ್ಚುಲಿ ಇದರಲ್ಲಿ ಅನಂತ್ ನಾಗ್ ಸರ್ ಬಿಡೋರು ಯಾರು ಕಿಶೋರ್ ಅವ್ರಿಗೆ ಕಾಲ್ ಕೂಡ ಮಾಡಿಲ್ಲ. ಬಿಕಾಸ್ ಒಂದ್ಸಲ ನಾವು ಯೂನಿವರ್ಸಿಟಿ ಸ್ಟುಡಿಯೋ ರಥ ಅಂತ ಕ್ಲೀನ್ ಮಾಡಿದ್ವಿ, ಚಾಮರಾಜ್ ಸ್ಟುಡಿಯೋ ರಥ ಅಂತ. ಸೊ ಬೇಸಿಕ್ಲಿ ಸ್ಟುಡಿಯೋನೇ ಏರಿಯಾದಲ್ಲಿ ತೊಗೊಂಡು ಹೋಗ್ತೇವೆ. ಅಲ್ಲಿ ಜನ ಸೇರ್ತಾರೆ, ಹುಡುಗರು ನಾವು ಸ್ಟೇ ಬರ್ತೀವಿ ಅಂತ ಅಲ್ಲಿ ಸ್ಟಾಫ್ಗಳನ್ನ ಕೂಡ ಕಳಿಸ್ತೀವಿ. ಸೊ ಚಾಮರಾಜಪೇಟೆಯಲ್ಲಿ ಹೀಗೆ ಇವೆಂಟ್ ಆದಾಗ ಇಲ್ಲಿ ನಮ್ಮ ಸ್ಟುಡಿಯೋ ರಥ ಇದೆ ಅಂದರೆ ಇಲ್ಲಿ ಉಮಾ ಟಾಕೀಸ್ ಒಳಗೆ ನಾವು ಸ್ಟುಡಿಯೋ ಹೋಗಿದ್ವಿ. ಸಾಕಷ್ಟು ಜನ ಸೇರಿದ್ರು. ನಾನು ದೂರದಿಂದ ನೋಡ್ತಾ ಇದ್ದೀನಿ, ಮೇನ್ ರೋಡಲ್ಲಿ ಒಂದು ಆಟೋ ಬಂದಿತ್ತು. ಅವ್ರನ್ನ ಕೇಳಿದ್ವಿ, ಸರ್ ನೀವು ಕ್ಯಾಬ್ ಬೇಕಾ? ನೋಡೋಣ ನಾನೇ ಬರ್ತೀನಿ, ಕ್ಯಾಬಲ್ಲಿ ಏನು ಬೇಡ ಅಂತ ಹೇಳಿದ್ರು. ಕಿಶೋರ್ ಅವ್ರನ್ನ ಇನ್ವೈಟ್ ಮಾಡಿದ್ವಿ. ಏನು ಬೇಡ ನಾನು ಬಂದು ಎಷ್ಟು ಸಿಂಪಲ್ ಆಗಿ ಬಂದಿತ್ತು ಅಂದರೆ ಓಲ್ಡ್ ಯಾವುದೇ ಆ್ಯಂಗಲಿಂದ ಇಷ್ಟು ದೊಡ್ಡ ಸೆಲೆಬ್ರಿಟಿ ನೋಡ್ತಾರನೇ ಅದು ಕೂಡ ಮಿಡ್ಲ್ ಆಫ್ ದ ರೋಡಲ್ಲಿ ಇಳಿದ್ರು. ಆಟೋದವ್ರಿಗೆ ಚೇಂಜ್ ಕೊಟ್ಟರು, ರೋಡ್ ಕ್ರಾಸ್ ಮಾಡ್ಕೊಂಡು ಬಂದರು. ತುಂಬ ಜನ ಸೇರಿದ್ರು. ಒಂದು ನಿಮಿಷ ಜಾಗಕ್ಕೆ ನನಗೆ ಕೊಟ್ಟಿದ್ರು. ಪಾಪ ಎಲ್ಲರೂ ಜಾಗ ಬಿಟ್ಟಿದ್ರು, ಅವರೆಲ್ಲ ನಮ್ಮನ್ನ ನೋಡ್ತಾ ಇದು ಮಾಡ್ತಿದ್ರು. ಬಿಫೋರ್ ಪೀಪಲ್ ಟು ರಿಯಲೈಸ್ ದಟ್ ಓ ಇವ್ರು ಕಿಶೋರ್ ಅಂತ ಒಂದು ನಿಮಿಷ ಒಂದು ಸ್ವಲ್ಪ ಜಾಗ ಅಂತ ಅವರೇ ಸ್ಟೇಜ್ ಮೇಲೆ ಬಂದು ನಮಸ್ಕಾರ ನನ್ನ ಕಿಶೋರ್ ಅಂತ ಹೂ ಹುಟ್ಟಿದ್ದಾರೆ ನೋಬಡಿ. ಸೊ ಮಿಸ್ಟರ್ ಕೂಲ್ ನನ್ನ ಪ್ರಕಾರ ಕಿಶೋರ್ ಸರ್ ಇಟ್ಸ್ ಯು ಆ್ಯಂಡ್ ನಿಮ್ಮಿಂದ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೋ ಟ್ಯಾಲೆಂಟೆಡ್ ಯು ಆರ್. ನಾವು ನೀವು ನಮ್ಮ ಹಿಡಿದೇ ನೀವು ಬೇರೆ ಭಾಷೆಗಳು ಕಾಣಿಸ್ಕೊಳ್ಳಿ, ಖಂಡಿತ ಅದನ್ನ ಖುಷಿ. ಕನ್ನಡದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳಿ. ಕನ್ನಡದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದಕ್ಕಿಂತ ಏನಕ್ಕೆ ನಾನು ಬೇಜಾರಲ್ಲಿ ಹೇಳ್ತೀನಿ, ಕನ್ನಡದಲ್ಲಿ ನಾವು ಉಪಯೋಗಿಸ್ಕೊಳ್ತೀವಿ. ನಮಗೆ ನಮ್ಮ ಮನೇಲಿ ಏನಿದೆಯೋ ಇದ್ದೇ ಇಲ್ಲ ಅನ್ನೋದಕ್ಕಿಂತ ನಮ್ಮವ್ರಿಗೆ ಪಕ್ಕದ ಮನೇಲಿ ಇರೋದು ಇಲ್ಲದೆ ಇರೋದು, ಪಕ್ಕದ ಮನೆಯವ್ರ ಬಗ್ಗೆ ಟ್ರೀಟ್ ಮಾಡೋದು, ಪಕ್ಕದ ಮನೆಯವ್ರಿಗೆ ಚಾಡಿ ಹೇಳೋದು, ಅದೇ ಕಂಪ್ಲೀಟ್ ಹೋಲ್ ಟೈಮ್ ಜಾಬ್ ಆಗೋದು. ನಮ್ಗೆ
ಸ್ಟೇಟ್ ಆಗೋಗಿದೆ ಇವಾಗ. ಅಂದ್ರೆ ಇಟ್ಸ್ ಅ ಸ್ಯಾಡ್ ಸ್ಟೇಟ್ ಅಲ್ಲಿ ನಾವು ಬೇರೆಯವ್ರನ್ನ ಬೇರೆ ಭಾಷೆಯನ್ನ ಹೇಟ್ ಮಾಡೋದು ಇಸ್ ಅಕಾರ್ಡಿಂಗ್ ಟು ಅಸ್ ಕನ್ನಡ ಪೀಪಲ್. ಹಾಗಾಗೋಗಿದೆ ವಿಚ್ ಇಸ್ ಆಕ್ಚುಲಿ ರಾಂಗ್. ಅಂದ್ರೆ ಬೇರೆಯವ್ರನ್ನ ಒಂದು ಬೇರೆ ಭಾಷೆ ಸಿನಿಮಾ ನೋಡ್ಬೇಡಿ ನೀವು, ಅಥವಾ ಕನ್ನಡ ಸಿನಿಮಾ ನೋಡದೇ ಇದ್ರೆ ಅವ್ರ ತಪ್ಪು ಅಂತ ಹೇಳೋದು ದಟ್ ಇಸ್ ರಾಂಗ್. ಯಾಕಂದ್ರೆ ಒಬ್ಬರು ಕನ್ನಡ ಪ್ರೇಮ ಒಂದೊಂದು ಥರ ಇರುತ್ತೆ. ನಾನು ಡಿಸೈಡ್ ಮಾಡೋಕ್ಕಾಗಲ್ಲ ನೀನು ಕನ್ನಡ ಹೇಳ್ತೀವಿ ನಮಗೆ ಅಂತ. ಸೊ ನಾವು ಹೇಳೋದೇನಂದ್ರೆ ಆದಷ್ಟು ಕನ್ನಡದಲ್ಲಿ ಮಾತಾಡಿ, ಕನ್ನಡದಲ್ಲೇ ಮಾತಾಡದಿರೋ ಅಟ್ಲೀಸ್ಟ್ ಆದಷ್ಟು ಕನ್ನಡದಲ್ಲಿ ಮಾತಾಡಿ, ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳನ್ನ ನೋಡಿ. ಬಟ್ ದಟ್ ಡಸಂಟ್ ಮೀನ್ ಯು ಶುಡ್ ಹೇಟ್ ಸಮ್ ಆಫ್ ದ ಸಿನಿಮಾ ಅಂತ. ಎಕ್ಸಾಂಪಲ್ ಇನ್ಯಾವುದೋ ಒಂದು ಹಿಂದಿ ತಮಿಳ್ ತೆಲುಗು ಸಿನಿಮಾನ ನೋಡಿದೆ ಅಂತ ಫೇಸ್ಬುಕ್ಕಲ್ಲಿ ಹಾಕಿದ್ರೆ ಅದಕ್ಕೆ ಕೆಳಗೆ ನೀನು ಪಾಪ್ಯುಲರ್ ಫಿಗರು, ನೀನು ಬೇರೆ ಭಾಷೆ ನೋಡೋದಕ್ಕೆ ಹಾಗಾಗುತ್ತೆ ಹೀಗಾಗುತ್ತೆ ಆ ಥರ ಹೇಟ್ ಮೆಸೇಜಸ್ನ ಸ್ಪ್ರೆಡ್ ಮಾಡೋದು ಇಟ್ಸ್ ರಿಯಲಿ ರಾಂಗ್. ಆ ಥರ ಮಾಡೋದ್ರಿಂದ ನಾವು ಅಲ್ಲಿ ಭಾಷಾಭಿಮಾನಿ ತೋರಿಸೋದು ನಮ್ಮ ಭಾಷೆ ನಮ್ಮ ನಾಡಿನ ಬಗ್ಗೆ ನಾವೇ ಕೆಳಗೆ ಹಾಕೊಳ್ತಿದ್ದೀವಿ ಬೇರೆಯವ್ರಿಗೆ. ಜೈನ್ ಫ್ಯಾಕ್ಟರಿ ಅವರು ರೈಟ್ಲಿ ಸೆಡ್ ದಿಸ್, ಕನ್ನಡ ಉಳಿಸಿ ಅಂತಾರಲ್ಲ ಎಲ್ಲರೂ, ಕನ್ನಡ ನಾವು ಉಳಿಸೋ ಅವಶ್ಯಕತೆ ಇಲ್ಲ, ಕನ್ನಡನೇ ಉಳಿಸಿದೆ. ಇವಾಗ ಬೆಂಗಳೂರಲ್ಲಿ ಇವಾಗ IT ದುನಿಯಾ ಜಾಸ್ತಿ ಆಗಿರೋದ್ರಿಂದ ಇಂಗ್ಲಿಷ್ ಅಥವಾ ಇಂಗ್ಲಿಷ್ ಜಾಸ್ತಿ ಕೇಳಿಸ್ತಾ ಇದೆ. ಹೊರಗಡೆ ಹೇಳ್ತಿರ್ತಾರೆ ಇಲ್ಲಿ ಒಂದು 20 ಕಿಲೋಮೀಟರ್ ದೂರ ಹೋದ್ರೆ ಅಚ್ಚ ಕನ್ನಡದಲ್ಲೇ ಜಗಳ ಮಾಡ್ತಾರೆ, ಅಚ್ಚ ಕನ್ನಡದಲ್ಲೇ ಮಾತಾಡ್ತಾರೆ. ಕನ್ನಡ ಹಾಳಾಗಿರೋದ್ರಲ್ಲಿ ನಾವು ಉಳಿಸೋದು ಬೇಕಾಗಿಲ್ಲ, ಕನ್ನಡ ನಮಗೆ ಕಾಪಾಡುತ್ತೆ. ಬೆಂಗಳೂರು ಬಿಟ್ಟು ಆಚೆ ಹೋದ್ರೆ ಎಲ್ಲ ಅಚ್ಚ ಕನ್ನಡದಲ್ಲಿ ಸೊ ಕನ್ನಡನ ನಾನು ಕೇಳ್ಕೊಳ್ಳೋದೇನೆ ಅಂದರೆ ಇಟ್ಸ್ ಮೈ ರಿಕ್ವೆಸ್ಟ್ ಆ್ಯಂಡ್ ಮೈ ಮೆಸೇಜ್, ಕನ್ನಡ ಉಳಿಸ್ತೀವಿ ಅನ್ನೋ ನಮ್ಮನ್ನ ಬಿಡ್ತಿರೋಣ, ಕನ್ನಡ ಕಲಿಯೋಣ, ಕನ್ನಡನ ಪ್ರೀತಿಸೋಣ. ಹಾಗೆ ಬೇರೆ ಭಾಷೆಯನ್ನ ಕೂಡ ಪ್ರೀತಿಸಿದ್ರೆ ತಪ್ಪೇನಿದೆ ಅಂತ, ವಾಟ್ಸ್ ರಾಂಗ್, ತಪ್ಪೇನಿಲ್ಲ. ಸೊ ಬೇರೆ ಭಾಷೆನೂ ಪ್ರೀತಿಸಿ, ಕನ್ನಡನ ಹೆಚ್ಚಾಗಿ ಪ್ರೀತಿಸಿ. ಸೊ ಇದನ್ನು ಹೇಳ್ತಾ ನಾವೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ಆ ವಿಡಿಯೋ ಮುಖಾಂತರ ಸರ್ ನಮಸ್ಕಾರ. ಇದು ನೀವೇನಾ ಮಾತಾಡ್ತಿರೋದು? ನಮಸ್ಕಾರ ಜಗದೀಶ್, ನಾನು ಪವನ್ ಮಾತಾಡ್ತಿದ್ದೀನಿ ಸಗತ್ ಶುಕ್ರವಾರದಿಂದ. ಏನಪ್ಪ ಎಲ್ಲ ನಿಮ್ಮ ಆಶೀರ್ವಾದ. ನೀವ್ ಹೆಂಗಿದ್ದೀರಿ? ಎಸ್ ಹೆಂಗಿದ್ದೀರಿ ನೀವು? ನಾನು ತುಂಬಾ ಚೆನ್ನಾಗಿದ್ದೀನಿ. ಎಲ್ಲಿಂದ ಮಾತಾಡ್ತಿದ್ದೀರಾ ಜಗದೀಶ್ ಅವರೇ? ಬೆಂಗಳೂರಲ್ಲಿ ಎಲ್ಲಿ? ಓಕೆ, ಏನ್ ಮಾಡ್ಕೊಂಡಿದ್ದೀರಿ? ತುಂಬಾ ಥ್ಯಾಂಕ್ಸ್, ತುಂಬಾ ಖುಷಿ ಆಗುತ್ತೆ ಕೇಳಕ್ಕೆ. ಇದು ಯಾರಿಗೆ ಸರ್ಪ್ರೈಸ್ ಕಾಲು? ಇದು ನನಗೆ ಆನಂದ ತಡ್ಕೊಳಕ್ ಆಗ್ತಿಲ್ಲ. ಇಲ್ಲಿ ಸೆಲೆಬ್ರಿಟಿ ಬೇರೆ ಸಿಕ್ಕಾಪಟ್ಟೆ. ನನಗೂ ತುಂಬಾ ಖುಷಿ ಆಗ್ತಿದೆ ಜಗದೀಶ್ ಅವರು, ನಮಗೂ ತುಂಬಾ ಖುಷಿ. ಕಂಗ್ರ್ಯಾಚುಲೇಷನ್ಸ್, ನೀವು ಪವನ್ ಅವರ ಇಷ್ಟು ದೊಡ್ಡ ಅಭಿಮಾನಿ ಆಗಿರೋದಕ್ಕೆ ಅವ್ರ ಕಡೆಯಿಂದ ಒಂದು 5000 ರೂಪೀಸ್ ವರ್ತ್ ಗಿಫ್ಟ್ ಹ್ಯಾಂಪರ್ ಸಿಗ್ತಾ ಇದೆ. ಇಲ್ಲ ಜಗದೀಶ್ ಅವರೇ, ಅದೇ ವಿಡಿಯೋ ಹಾಕಿದ್ವಲ್ಲ, ಸೊ ಇವಾಗ ನಮ್ಮೊಟ್ಟಿಗೆ RJ ಸೌಜನ್ಯ ಅವರು ಇದ್ದಾರೆ. ಸೊ ಓವರ್ ಟು ಯು ಮ್ಯಾಮ್, ಯು ಕ್ಯಾನ್ ಟಾಕ್ ಟು ಹಿಮ್ ಆ್ಯಂಡ್ ಹಿ ಈಸ್ ಯೋರ್ ಬಿಗ್ಗೆಸ್ಟ್ ಫ್ಯಾನ್. ಹಲೋ ಜಗದೀಶ್ ಅವರೇ, ನಮಸ್ಕಾರ. ಹೌದಾ ಜಗದೀಶ್ ಅವರೇ ನಮಸ್ಕಾರ. ಹಾಯ್, ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ಹೌದಾ, ಥ್ಯಾಂಕ್ ಯು. ಹೌದಾ, ಥ್ಯಾಂಕ್ ಯು. ರೇಡಿಯೋದಲ್ಲಿ ಯಾವತ್ತು ಕಾಲ್ ಮಾಡಿ ಮಾತಾಡಿದ್ದೀರಾ ಅಥವಾ ಟ್ರೈ ಮಾಡಿದ್ದೀರಾ ಕಾಲ್ ಮಾಡೋದಕ್ಕೆ? ಅಯ್ಯೋ ಹೌದಾ, ಸಾರಿ, ಬಟ್ ನೋಡಿ ಧ್ವನಿ ಕೇಳಿದ್ಮೇಲೆ ದಿನಚರಿ ಶುರುವಾಗುತ್ತೆ. ನಮ್ಮನೇಲಿ ನಮ್ಮ ಇದ್ದದ್ದು ಅದೇ ಅವ್ರ ಧ್ವನಿ ಕೇಳಿದ್ಮೇಲೆ ನಮ್ಮ ಧ್ವನಿ ಕೇಳಿದ್ಮೇಲೆ ಆಗಲ್ಲ, ನಿಮಗೆ ದಿನಚರಿ ಶುರುವಾಗಲ್ಲ. ಜಗದೀಶ್ ಅವರೇ, ಸೌಜನ್ಯ ಅವ್ರಿಗೆ ಮದುವೆ ಆಗಿದೆ. ಕನ್ನಡ ಮಾತಾಡ್ತಿರಲ್ಲ, ತುಂಬಾ ಇಷ್ಟ ಆಯ್ತು ಮೇಡಮ್ ನನಗೆ. ಥ್ಯಾಂಕ್ ಯು ಜಗದೀಶ್ ಅವರೇ, ಥ್ಯಾಂಕ್ ಯು. ನೀವು ಹೇಗಿದ್ದೀರಿ ಮೇಡಮ್? ನಾನು ಚೆನ್ನಾಗಿದ್ದೀನಿ. ಪವನ್ ಕೇಳ್ತಿದ್ದಾರೆ ನೋಡಿ ಏನೋ. ಜಗದೀಶ್ ಅವರೇ, ನೀವು ಸೌಜನ್ಯ ಅವ್ರಿಗೆ ಏನೋ ಒಂದು ಕ್ವೆಶನ್ ಕೇಳಬೇಕು ಅನ್ಕೊಂಡಿದ್ರಲ್ಲ, ಸೊ ಆ ಕ್ವೆಶನ್ ಏನು ಅಂತ ಕೇಳಬಹುದು. ಸೌಜನ್ಯ ಅವ್ರನ್ನ ಮೇಡಮ್, ನೀವು ಧ್ವನಿಗೋಸ್ಕರ ಯಾವ್ದು ಫುಡ್ ಎಕ್ಸ್ಟ್ರಾ ತಿಂತೀರಾ ಮೇಡಮ್? ಏನೋ ಫುಡ್ ಎಕ್ಸ್ಟ್ರಾ ತಿಂತೀನ? ಧ್ವನಿಗೋಸ್ಕರ ಎನರ್ಜಿ ಫುಡ್ ಇದೆಯಾ ಮೇಡಮ್? ಅಷ್ಟು ಪಟ ಕನ್ನಡ ಮಾತಾಡ್ತಿರಲ್ಲ, ಅವರು ಇದು ಎನರ್ಜಿ ಫುಡ್ ಬರುತ್ತಾ ಅಂತ? ಅಲ್ಲ, ಎನರ್ಜಿ ಡ್ರಿಂಕ್ ಬರುತ್ತಪ್ಪ, ಬ್ಲೆಂಡರ್ ಸ್ಪ್ರೈಟ್ ಅಂತ ಅದ್ರ ಹೆಸರು. ಇಲ್ಲ, ಅವರೇ ಹೇಳ್ತಾರೆ. ಅಲ್ಲ, ನನಗೆ ಗೊತ್ತಿಲ್ಲ ನಾನು ಡ್ರಿಂಕ್ಸ್ ಮಾಡ್ತೀನಿ ಅಂತ. ಪವನ್ ಹೇಳಿ ಗೊತ್ತಾಗ್ತದೆ ಇವಾಗ.
ಏನು ಗೊತ್ತಾ, ನಿಜ ಹೇಳ್ತೀನಿ, ನಮ್ಗೆ ಎಲ್ಲರಿಗೂ RJಸ್ಗಿರ್ಬಹುದು, ಡಬ್ಬಿಂಗ್ ಆರ್ಟಿಸ್ಟ್ಗಿರ್ಬಹುದು, ಅಥವಾ ಹೀಗೆ ಪ್ರೋಗ್ರಾಮ್ನ ಹೋಸ್ಟ್ ಮಾಡೋರಿಗೆ ವಾಯ್ಸ್ ಹಾಳಾಗಿದ್ರು ಕೂಡ ನಾವು ಓಪನ್ ಅಪ್ ಆಗಿ ಮೈಕ್ ವಾಯ್ಸ್ ಅಂತ ಏನು ಮಾತಾಡ್ತೀವಿ ಅಲ್ಲಿ ಗೊತ್ತಾಗಲ್ಲ. ಡು ಯು ಅಗ್ರಿ ಪವನ್? ಸೊ ಕೇರ್ ಆಸ್ ಸಚ್ ಏನು ತಗೊಳ್ಳಲ್ಲ, ಎಲ್ಲ ತಿಂತೀನಿ, ಎಲ್ಲ ಕುಡಿತೀನಿ ಆರಾಮಾಗಿ, ನೋ ರೆಸ್ಟ್ರಿಕ್ಷನ್ಸ್ ಡಯಟ್ ಎಟ್ ಆಲ್. ನಮಗೆ ಗೊತ್ತಾಗ್ತಿರುತ್ತೆ ಅಯ್ಯೋ ವಾಯ್ಸ್ ಹೋಗಿದೆ ಅಂತ, ಬಟ್ ಮಾತಾಡ್ಬೇಕಾದ್ರೆ ನಿಮಗೆ ಗೊತ್ತಾಗಲ್ಲ ಅಷ್ಟೇ. ನಮಗೆ ಫೀಲ್ ಆಗ್ತಿರುತ್ತೆ. ಸೊ ಥ್ಯಾಂಕ್ ಯು ಜಗದೀಶ್ ಅವರೇ, ಥ್ಯಾಂಕ್ ಯು. ನೀವು ನಿಮ್ಮ ವೈಫ್ ಒಂದ್ಸಲ ಖಂಡಿತ ನಮ್ಮ ಆಫೀಸಿಗೆ ಬನ್ನಿ, ರೇಡಿಯೋದಲ್ಲಿ ಮಾತಾಡಿಸ್ತೀನಿ ನಿಮ್ಮನ್ನ ಖಂಡಿತ. ಅದನ್ನೇ ಹೇಳ್ತಾ ಇದ್ದಾರೆ ಜಗದೀಶ್ ಅವರೇ, ನೇರವಾಗಿ ಬನ್ನಿ, ರೇಡಿಯೋ ಸ್ಟೇಷನ್ಗೆ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಿದ್ದಾರೆ. ರೇಡಿಯೋ ಸ್ಟೇಷನ್ಗೆ ಕರ್ಕೊಂಡ್ ಬನ್ನಿ ಅಂತ ಸೌಜನ್ಯ ಅವ್ರು ಹೇಳ್ತಿದ್ದಾರೆ. ವೈಫ್ನ ಕರ್ಕೊಂಡ್ ಬನ್ನಿ. ಅಂಡ್ ಯಾರೆಲ್ಲ ಇವಾಗ ವೀಕ್ಷಕರು ನೋಡ್ತಾ ಇದ್ದೀರಾ, ಬನ್ನೇರ್ಘಟ್ಟ ಮೇನ್ ರೋಡ್ ಅಲ್ಲಿ ನಮ್ಮ ಆಫೀಸ್ ಇರೋದು, ಅಪೋಸಿಟ್ ಟು ಜಯದೇವ ಹಾಸ್ಪಿಟಲ್. ಖಂಡಿತ ಬನ್ನಿ, ರೇಡಿಯೋ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಬಹುದು. ಲೆಟ್ಸ್ ಟಾಕ್ ಅಲ್ಲಿ. ಅಂಡ್ ಥ್ಯಾಂಕ್ ಯು. ಖಂಡಿತ. ತುಂಬಾ ಖುಷಿ ಆಯ್ತು ಜಗದೀಶ್ ಅವರೇ ನಿಮ್ಮ ಜೊತೆ ಮಾತಾಡಿ ನಮಗೆ. See, you're such a big celebrity, ನೀವು ನಂಬ್ತಿರ್ಲಿಲ್ಲ ನಾನು ಹೇಳಿದ್ರೆ. ಹಲೋ ಜಗದೀಶ್ ಅವರೇ, ತುಂಬಾ ಖುಷಿ ಆಯ್ತು ನಿಮ್ಮ ಒಟ್ಟಿಗೆ ಮಾತಾಡಿ, ಅಂಡ್ ಥ್ಯಾಂಕ್ಸ್ ಫಾರ್ ಯೋರ್ ಟೈಮ್. ತುಂಬಾ ಥ್ಯಾಂಕ್ಸ್ ಸರ್, ನಿಮ್ಮ ಜೊತೆ ಮಾಡಿ ನಮಗೆ ತುಂಬಾ ಖುಷಿ ಆಯ್ತು. ಸೇಮ್ ಹಿಯರ್ ನಮಗೂ ಅಷ್ಟೇ. ತುಂಬಾ ಧನ್ಯವಾದಗಳು ಸರ್. ಧನ್ಯವಾದಗಳು ತಮಗೂ ಕೂಡ. Bye. Well, and thanks for coming to our show. And ನಿಮ್ಮ ಒಂದು ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಅದು ಈ ಟೈಮ್ ಏನು ಬಿಸಿ ಇಲ್ಲ, ಮಲಗುವಂತ ಟೈಮ್ ಇವರು, ಈ ಟೈಮಲ್ಲಿ ಎಚ್ಚರಿಕೆಯಿಂದ ನೀವು ಬಂದು ನಮ್ಮ ಜೊತೆ ಕೂತ್ಕೊಂಡು ಮಾತಾಡಿದ್ರೆ ನಮಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯೋರ್ ಟೈಮ್. ಆ್ಯಂಡ್ ನಮ್ಮ ಶೋನಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ವಿ ಫಾಲೋ ಕಾನ್ಸೆಪ್ಟ್ ಕಾಲ್ಡ್ ಗೋ ಗ್ರೀನ್. ಅಂಡ್ ಇದು ಒಂದು ಕಾಡಿಗೆಯನ್ನ ಮಾಡ್ಕೋಬಹುದು ಈ ಗಿಡದಿಂದ. ಸೊ ನಂದಾ ಬಟ್ಲು ಅಂತ ಕರಿತೀವಿ. ಸೊ ಕಾಡಿಗೆ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿನೇ ನಾನು ಬಂದಿದ್ದೀನಿ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲಾಂಟ್. 6 ಅಡಿವರೆಗೂ ಬೆಳೆಯುತ್ತೆ ಇದು. ಅಂಡ್ ಅತಿ ಹೆಚ್ಚು ಆಕ್ಸಿಜನ್ ಹೊರ ಹಾಕತ್ತೆ. ಸೊ ಮನೆ ಮುಂದೆ ಇದ್ದಿದ್ರೆ ಒಳ್ಳೇದು. ನಮ್ಮ ಮನೆ ಮುಂದೆ ಒಂದು ಹೊಂಗೆ ಮರ ಆಲ್ರೆಡಿ ಇದೆ ಆಕ್ಸಿಜನ್ ಕೊಡೋದಕ್ಕೆ. ಸೊ ಇದನ್ನ ಮನೆ ಬಾಗಿಲಲ್ಲಿ ಇಡ್ತೀನಿ, ಇಲ್ಲ ಒಳಗಿಡ್ತೀನಿ. ಈ ನಂದಾ ಬಟ್ಲಲ್ಲೇ ಮುಂದಿನ ಸಲ ನಿಮ್ಮ ಇಂಟರ್ವ್ಯೂಗೆ ಬರ್ತಾ ಕಾಡಿಗೆ ಮಾಡಿ ಹಚ್ಕೊಂಡ್ ಬರ್ತೀನಿ. ವಾಯ್ಸ್ ಡಬ್ಬಿಂಗ್ ಮಾಡ್ದಂಗಿದೆ. ಆ್ಯಂಡ್ ಇದು ನಮ್ಮ ಕಡೆಯಿಂದ ಸಕಚಿತ್ರವಾರದಿಂದ ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.